ಆರೋಪ ಮಾಡಿ ಮುಜುಗರಕ್ಕೆ ಈಡಾದ ಬಿಜೆಪಿಯ ಮಾಜಿ ಶಾಸಕ ಸಂಜಯ್ ಪಾಟೀಲ್. ಮಾಜಿ ಶಾಸಕ ಆರೋಪನ ಬೆನ್ನಲ್ಲೇ ಪೊಲೀಸರ ಬಲೆಗೆ ಬಿದ್ದ ಮಟ್ಕಾ ಬುಕ್ಕಿ. ಸಂಜಯ್ ಪಾಟೀಲ್ ಭಾವಚಿತ್ರದ ಟ್ಯಾಟೂ ಹಾಕಿಸಿಕೊಂಡಿರುವಂತ ಮಟ್ಕೋ ಬುಕ್ಕಿಯನ್ನ ಬಂಧಿಸಲಾಗಿದೆ. ಹಿರೇಬಾಗೇವಾಡಿ ಪೊಲೀಸರ ಕಾರ್ಯಾಚರಣೆ ವೇಳೆಯಲ್ಲಿ ಪರಶುರಾಮ ಸುತಾರನನ್ನ ಅರೆಸ್ಟ್ ಮಾಡಲಾಗಿದೆ. ಮಟ್ಕಾ ಗ್ಯಾಂಬ್ಲಿಂಗ್ ಹೆಚ್ಚಾಗಿದೆ ಅಂತ ಆರೋಪಿಸಿದ್ದ ಸಂಜಯ್ ಪಾಟೀಲ್ ಬೆಳಗಾವಿ ಗ್ರಾಮೀಣ ಮತಕ್ಷೇತ್ರದಲ್ಲಿ ಹೆಚ್ಚಾಗಿದೆ ಅಂತ ಆರೋಪಿಸಿದ್ರು ಮಾಜಿ ಶಾಸಕರು. ಪೊಲೀಸರು ಕ್ರಮ ಕೈಗೊಳ್ಳಿಲ್ಲ, ನಾನು ಶಾಸಕನಾಗಿದ್ದಾಗ ಎಲ್ಲ ನಿಯಂತ್ರಣದಲ್ಲಿ ಇತ್ತು, ಅದೇ 2018ರಿಂದ ಈವರೆಗೂ ಮಟ್ಕಾ ಮತ್ತು ಗ್ಯಾಂಬ್ಲಿಂಗ್ ಹೆಚ್ಚಾಗ್ಬಿಟ್ಟಿದೆ. ಪರೋಕ್ಷವಾಗಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ವಿರುದ್ಧ ವಾಗ್ದಾಳಿಯನ್ನ ನಡೆಸಿದ್ರು ಸಂಜಯ್ ಪಾಟೀಲ್. ಮಾಜಿ ಶಾಸಕರ ಆರೋಪದ ಬೆನ್ನಲ್ಲೇ ಮಟ್ಕಾ ಬುಕ್ಕಿಯನ್ನ ಬಂಧಿಸಿದ್ರು ಪೊಲೀಸರು. ಸಂಜಯ್ ಪಾಟೀಲ್ ಭಾವಚಿತ್ರದ ಟ್ಯಾಟೂ ಹಾಕಿಸ್ಕೊಂಡಿದ್ದಂತ ಹಿನ್ನೆಲೆಯಲ್ಲಿ ಈಗ ಮುಜುಗರ ಆಗ್ಬಿಟ್ಟಿದೆ. ಪಾಪ ಅವರೇ ಹೇಳಿದ್ರು, ಎಗ್ಗಿಲ್ಲದೆ ನಡೀತಾ ಇದ್ದೆ, ನಾನಿದ್ದಾಗ ಎಲ್ಲ ಕಂಟ್ರೋಲ್ ಅಲ್ಲಿ ಇತ್ತು ಅಂತ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಲೆ ಕುಟುಕಿದ್ರು. ಈಗ ನೋಡಿದ್ರೆ ಅವರದ್ದೇ ಭಾವಚಿತ್ರವನ್ನ ಟ್ಯಾಟೂ ಹಾಕಿಸ್ಕೊಂಡವ್ರನ್ನ ಇದೀಗ ಬಂಧಿಸಲಾಗಿದೆ. ಇದರಿಂದ ಮುಜುಗರ ಆಗ್ಬಿಟ್ಟಿದೆ ಪಾಪ. ಅಂದ್ರೆ ಅವ್ರ ಬೆಂಬಲಿಗರೋ, ಅವ್ರ ಕಡೆಯವರೋ, ಅವ್ರ ಅಭಿಮಾನಿನೋ, ಅವ್ರ ಕಾರ್ಯಕರ್ತರೋ ಈ ಬುಕ್ಕಿಂಗ್ ದಂಧೆಯಲ್ಲಿ ಭಾಗಿಯಾಗಿರೋದು, ಕೈಯಲ್ಲಿ ಬೇರೆ ಅವ್ರದೇ ಭಾವಚಿತ್ರದ ಟ್ಯಾಟೂ ಹಾಕಿಸ್ಕೊಂಡಿರೋದು ಒಂಥರ ಮುಜುಗರ ಆಗ್ಬಿಟ್ಟಿದೆ. ಅಂದ್ರೆ ಅವ್ರ ಕಡೆಯವರಿಂದನೇ ಹೆಚ್ಚಾಗಿದೆ ಅನ್ನುವಂಥ ಅರ್ಥ ಬೇರೆ ಪಾಸ್ ಆಗ್ತಾ ಇದೆ. ಸಂಜಯ್ ಪಾಟೀಲ್ ಅವ್ರು ಹೇಳ್ಬಿಟ್ಟೆ ಯಾಕಾದ್ರೂ ಹೇಳಿದ್ನೋ ಅನ್ನೋ ಪರಿಸ್ಥಿತಿಲಿ ಇದ್ದಾರೆ. ಸೊ ಇದಕ್ಕೆ ಸಂಬಂಧಪಟ್ಟಂತೆ ಇದೀಗ ಈ ಮಟ್ಕಾ ಬುಕ್ಕಿಯನ್ನ ತನಿಖೆಗೆ ಒಳಪಡಿಸಲಾಗಿದೆ. ಇದೇ ಥರದೊಂದು ಜಾಲ ಇದೆಯಾ, ಇನ್ಯಾರ್ಯಾರಿದ್ದಾರೆ, ಏನು ಕತೆ, ಎಲ್ಲದ್ರ ಬಗ್ಗೆ ಕೂಡ ತನಿಖೆ ಆಗತ್ತೆ. ಸಂಜಯ್ ಪಾಟೀಲ್ ಅವರು ಇತ್ತೀಚೆಗೆ ಭಾರಿ ದೊಡ್ಡ ಆರೋಪ ಮಾಡಿದ್ರು, ಎಗ್ಗಿಲ್ಲದೆ ನಡೀತಾ ಇದೆ, ನಾನು ಅಧಿಕಾರದಲ್ಲಿದ್ದಾಗ ಎಲ್ಲ ಕಂಟ್ರೋಲಲ್ಲಿ ಇತ್ತು ಅಂತ. ಹಂಗಂದ ಸ್ವಲ್ಪ ದಿನನೇ ಆಗಿಲ್ಲ, ಅಷ್ಟರೊಳ್ಳೆ ಅರೆಸ್ಟ್ ಆಗಲಾಗಿದೆ. ಈಗ ನೋಡಿದ್ರೆ ಕೈಯಲ್ಲಿ ಭಾವಚಿತ್ರ ಇದೆ ಸಂಜಯ್ ಪಾಟೀಲ್ ಅವ್ರದ್ದೇ. ವಿಶೇಷವಾಗಿ ಮಟ್ಕಾ ಬುಕ್ಕಿಗಳು, ಇದು ಜುಗಾರ ಆಡೋರ ಮತ್ತು ಶರೆ ಮಾರವ್ರದ ಸಂಕೇತ ತೆಗಿಬೇಕು. ನಾ ಹೆಮ್ಮೆದಿಂದ ಹೇಳ್ತೇನೆ, ನನ್ನ ಹೇಳಕ್ಕೆ ಏನು ಪರಿಸ್ಥಿತಿ ಇತ್ತು, ಈಗ ಏನಿದೆ ಇದ್ರ ಬಗ್ಗೆ ತಮ್ಗೆ ಗೊತ್ತಾಗ್ಬೋದು. ನಾ ಇದು ಭಾಳ ಸಲ ಅಧಿಕಾರಿಗಳಿಗೆ, ವಿಶೇಷವಾಗಿ CPIಗಳಿಗೆ ಅದ ಭೇಟಿಯಾದಾಗ, ಸರ್ ಇದು ಸರಿಯಲ್ಲ, ಇದು ನೀವು ತಡೆ ಹಿಡಿಯಬೇಕು, ಕಡಿಮೆ ಮಾಡಬೇಕು. ಯಾಕಂದ್ರೆ ರಾಜಕೀಯ ಪಕ್ಷದವರ ತನ್ನ ಸ್ವಾರ್ಥದಿಂದ ಏನಾರು ಕೆಲಸ ಮಾಡ್ಬೋದು, ಹಾಗೂ ಪರಿಣಾಮ ನಮ್ಮ ಯಂಗ್ ಜನ್ರೇಷನ್ ಮೇಲೆ ಆಗ್ತೈತಿ. ಶರೆ ಕುಡಿದ ಪ್ರಮಾಣ ಜಾಸ್ತಿ ಆಗೋದಾಗಲಿ, ಮಟ್ಕಾ ಇದು ಮಾಡೋದು ಆಗಲಿ, ನಮ್ಮ ಮಕ್ಕಳ ಮೇಲೆ ಅದ್ರ ಪರಿಣಾಮ ಆಗ್ತೈತಿ. ಇದು ಕಾಂಗ್ರೆಸ್ ಸರ್ಕಾರ, ಇದು BJP, ಸಂಜಯ್ ಪಾಟೀಲ್ ಹಿಂಗಿದ್ದಾರೆ, ಮತ್ತು ಯಾರು ಈಗ ಇದ್ದಿನಂತರ ಶಾಸಕರು ಹಿಂಗಿದ್ದಾರೆ, ಅದ್ರ ಮೇಲೆ ಚರ್ಚೆ ಮಾಡೋಕ್ಕಿಂತ ಇದು 2 ನಂಬರ್ ಆ್ಯಕ್ಟಿವಿಟೀಸ ನಡಿಬಾರ್ದಂತ ಪ್ರಶಾಸನದ ಜವಾಬ್ದಾರಿ ಇದು ನಿಲ್ಲಿಸ್ಬೇಕು. ಇಲ್ಲರೆ MLAಗಳು ಹೇಳಿದ್ದಾರೆ, ಅವರು ನಮಗೆ ಪ್ರೆಷರ್ ಮಾಡಾಕದಾರ ಅಂತ ಅಧಿಕಾರಿಗಳು ಹೇಳ್ತಾರೆ. ಇದು ಎಲ್ಲಿವರೆಗೆ ಸರಿ? ಅಧಿಕಾರಿಗಳ 60 ವರ್ಷ ನೌಕರಿ ಮಾಡ್ತಾರೆ, ಶಾಸಕರ ಸಂಸದರ 5-5 ವರ್ಷ ಇರ್ತಾರೆ. ನಾವು ನಾಳೆ ಇರ್ತೇವೆ ಇಲ್ಲೋ, ಆದ್ರೆ ನೀವು 60 ವರ್ಷ ಇರ್ತೀರಿ, ನಿಮ್ಮದು ಕೂಡ ಏನಾದರೂ ಜವಾಬ್ದಾರಿ ಇದೆ. ನಿಮ್ಮ ಮುಖಾಂತರ ನಾ ಅವ್ರಿಗೆ ಅದೇ ವಿನಂತಿ ಮಾಡ್ಬೋದು. ನಾ ಈಗ ಅವ್ರು ಈಗ ಇದ್ದಿನಂಥ ಸಚಿವರ ಮೇಲೆ, ಶಾಸಕರ ಮೇಲೆ ಟೀಕೆ ಮಾಡೋಕ್ಕಿಂತ ನಾ ಇರುವಂಥ ಅಧಿಕಾರಿಗಳಿಗೆ ಪ್ರಶ್ನೆ ಮಾಡ್ತೇನೆ, ನಿಮ್ಮ ಜವಾಬ್ದಾರಿ ನೀವೇನು ಮಾಡ್ತಾಯಿದ್ದೀರಿ? ಹೆಲ್ಮೆಟ್ ಇಲ್ಲ, ಡಬಲ್ ಸೀಟ್ ಅಂತ ಹಿಡ್ದು ಅವ್ರಿಗೆ 1,000 ರೂಪಾಯಿ ಫೈನ್ ಹಾಕ್ತೀರಿ. ಮತ್ತು ಇದು ಡೈಲಿ ನಡೀತಾ ಇದೆ, ಇದ್ರ ಬಗ್ಗೆ ಯಾಕೆ ನೀವು ಕ್ರಮ ತಗೋಬೇಕು? ವಿಶೇಷವಾಗಿ ಮಟ್ಕಾ ಬುಕ್ಕಿಗಳು